ಹೆಲೋ ಫ್ರೆಂಡ್ಸ್, ನಾನು ಮತ್ತು ನಮ್ಮ ಫ್ರೆಂಡು ಇವತ್ತು ಟ್ರಿಪ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್. ಹಲೋ ಫ್ರೆಂಡ್ಸ್, ನೋಡಿ ಇಲ್ಲೇ ಕಾವೇರಿ ಒಳ್ಳೆ ಸಿಗ್ತದೆ, ನೋಡ್ಕೊಬಿಡಿ ಗಾಯ್ಸ್. ಹಲೋ ಫ್ರೆಂಡ್ಸ್, ನಾವಿವಾಗ ನಿಸರ್ಗಧಾಮದ ಹತ್ರ ಹೋಗ್ತಿದ್ದೀವಿ. ಆದರೆ ನಿಸರ್ಗಧಾಮಕ್ಕೆ ಹೋಗ್ತಿಲ್ಲ ಗಾಯ್ಸ್. ನಾವು ತುಂಬ ಥಿಂಕ್ ಮಾಡಿ ಫಸ್ಟು ಚಿಕ್ಲಿ ಒಳಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೋಗ್ತಾ ಇದೀವಿ ಗಾಯ್ಸ್. ಇಲ್ಲಿ ರೋಡ್ ಮಾತ್ರ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ ನೋಡಿ ಗಾಯ್ಸ್. ಗಾಯ್ಸ್, ಈ ರೋಡಲ್ಲಿ ತುಂಬ ಆನೆಗಳು ಎಲ್ಲ ಪ್ರಾಣಿಗಳಿದಾವಂತೆ ಗಾಯ್ಸ್. ನಮಗೂ ಗೊತ್ತಿಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನಾವಿವಾಗ ಚಿಕ್ಲಿ ಒಳಗೆ ಗೇಟಲ್ಲಿ ಇದ್ದೀವಿ, ಎಂಟ್ರೆನ್ಸಲ್ಲಿ. ಬನ್ನಿ ನೋಡೋಣ ಒಳಗೆ ಹೆಂಗಿದೆ. ಇವಾಗ ನಮ್ಮ ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ತೀವಿ ಗಾಯ್ಸ್. ಫ್ರೆಂಡ್ಸ್, ನಾವಿವಾಗ ಚಿಕ್ಲಿ ಹೊಳೆಯಲ್ಲಿ ಇದ್ದೀವಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ ಗಾಯ್ಸ್, ನೋಡಿ ಒಂದ್ಸಲ. ಯಾರು ಇದಕ್ಕಿಂತ ಮುಂಚೆ ಬಂದಿದ್ರೆ ಕಮೆಂಟ್ ಮಾಡಿ ಗಾಯ್ಸ್. ನಾವಿವಾಗ ಚಿಕ್ಲಿ ಹೊಳೆಯಲ್ಲಿ ಇದ್ದೀವಿ. ಏನಪ್ಪ ಪ್ರಾಬ್ಲಮ್ ಅಂದರೆ ಈ ಹೊಳೆಯಲ್ಲಿ ನೀರೇ ಇಲ್ಲ ಗಾಯ್ಸ್, ನೋಡಿ. ನಾವಿವಾಗ ಇಲ್ಲಿ ಚಿಕ್ಲಿ ಒಳಗೆ ಬಂದಿದ್ದು, ಅಲ್ಲಿ ಫೋಟೋ ತೆಗಿಯೋಣ ಅಂತ ಹೋಯ್ತಿದ್ದೋ ಗಾಯ್ಸ್. ಫುಲ್ಲು ರಶ್ ಇತ್ತು, ಅದಕ್ಕೆ ಅಷ್ಟೊಂದು ಫೋಟೋ ಏನು ತೊಗೊಳ್ಳದೆ ಹಂಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟು ದುಬಾರೆಗೆ ಹೋಗೋಣ ಅಂತ ಪ್ಲ್ಯಾನ್. ಬನ್ನಿ ಗೈಸ್. ನಾವು ಇಲ್ಲಿಂದ ಹೋಗೋ ಮುಂಚೆನೇ ಫುಲ್ ಮಳೆ ಬಂದ್ಬಿಟ್ಟಿದೆ ಗೈಸ್. ನೇಚರ್ ನೋಡಿ ತುಂಬ ಸಕ್ಕತ್ತಾಗಿ ಕಾಣ್ತಿದೆ, ಸಕ್ಕತ್ತಾಗಿದೆ ಗೈಸ್. ನೀವು ಒಂದು ಸಲ ಬಂದು ಟ್ರೈ ಮಾಡಿ ಇಲ್ಲಿ. ಆದರೆ ಇವಾಗ ಬರಬೇಡಿ, ಏನಕ್ಕಂದರೆ ಇಲ್ಲಿ ಇನ್ನೂ ನೀರೇ ಇಲ್ಲ. ಸೊ ಮಳೆ ಹಿಡ್ಕೊಂಡ್ಮೇಲೆ ಬನ್ನಿ ಗೈಸ್, ಚೆನ್ನಾಗಿದೆ. ಬಾಯ್ ಬಾಯ್ ಫ್ರೆಂಡ್ಸ್. ಫುಲ್ ಮಳೆ ಬರ್ತಿದೆ ಚಿಕ್ಲಿ ಹೊಳೆಯಿಂದ ಹೋಗುವಾಗ. ಸೊ ನಾವು ಇವಾಗ ಮಳೆ ಆದರೂ ಪರವಾಗಿಲ್ಲ ಅಂತ ರೈನ್ ಕೋಟ್ ಹಾಕೊಂಡು ಹೋಗ್ತಿದ್ದೀವಿ ಗೈಸ್, ನೋಡಿ ಗೈಸ್. ಫ್ರೆಂಡ್ಸ್, ನಾವು ದುಬಾರಿ ಹತ್ರ ಬಂದಿದ್ದೀವಿ. ಫುಲ್ಲು ಮಳೆ, ಕಣ್ಣೇ ಬಿಡೋಕ್ಕಾಯ್ತಿಲ್ಲ ಬ್ರೋ, ಅಪ್ಪ. ಫ್ರೆಂಡ್ಸ್, ದುಬಾರಲ್ಲಿ ಹೊಸದಾಗಿ ಒಂದು ಬ್ರಿಡ್ಜ್ ಓಪನ್ ಮಾಡ್ತಿದ್ದಾರೆ, ಲೈಕ್ ತೂಕ್ ಸೇತುವೆ ಥರ, ನೋಡಿ ಗೈಸ್, ಕಾಣ್ತಿದ್ಯಾ? ಮತ್ತು ಇಲ್ಲೆಲ್ಲ ಸ್ವಲ್ಪ ಕಂಬಿಗಳು ಹಾಕ್ಬಿಟ್ಟಿದ್ದಾರೆ ಗೈಸ್, ಆನೆಗಳೆಲ್ಲ ಹೋಗ್ಬಾರ್ದು ಆ ಕಡೆಗೆ ಅಂತ. ಬಟ್ ನನಗೊಂದು ಡೌಟ್ ಇದೆ, ಈ ಮರಿ ಆನೆ ಎಲ್ಲ ನುಗ್ಗಲ್ವ ಅದರಲ್ಲಿ? ಕಮೆಂಟ್ ಮಾಡಿ ಗೈಸ್. ಫ್ರೆಂಡ್ಸ್, ದುಬಾರೆ ಒಳಗೆ ನಡ್ಕೊಂಡು ಹೋಗ್ತಿದ್ದೀನಿ. ಇಲ್ಲಿ ಕುದುರೆ ಇದೆ ನೋಡಿ ಗೈಸ್. ಸೊ ನಾನಿವಾಗ ಒಳೆ ನೀರು ಜಾಸ್ತಿ ಆಗಿದೆ, ಅದು ಹೆಂಗಿದೆ ಅಂತ ತೋರಿಸ್ತೀನಿ ಗೈಸ್, ಬನ್ನಿ ಗೈಸ್. ನಾವು ಅಪೋಸಿಟ್ ಹೋದರೆ ದುಬಾರೆ ಅದು ಎಲಿಫೆಂಟ್ ಕ್ಯಾಂಪ್ ಇದೆ, ಸದ್ಯ ಕ್ಲೋಸ್ ಆಗಿದೆ. ಅದು ಇದಕ್ಕಿಂತ ಸ್ವಲ್ಪ ಮುಂಚೆಲಿ ಆನೆಯಿಂದ ಒಬ್ಬರು ಸತ್ತೋಗ್ಬಿಟ್ಟು ಮತ್ತು ಆಗೋ ಆನೆಯೂ ಸತ್ತೋಯ್ತು, ಸೊ ಅದರಿಂದ ಕ್ಲೋಸ್ ಮಾಡಿದ್ದಾರೆ. ಫ್ರೆಂಡ್ಸ್, ಮಳೆಯಲ್ಲಿ ಫುಲ್ಲು ಚಳಿ ಹಿಡ್ಕೊಬಿಟ್ಟು ಕಾಫಿ ಕುಡಿಯೋಕೆ ಬಂದಿದ್ದೀವಿ. ನೋಡೋಣ ಗೈಸ್ ಏನಾಗುತ್ತೆ, ಹೆಂಗಿರುತ್ತೆ ಕಾಫಿ ಗೊತ್ತಿಲ್ಲ. ಫ್ರೆಂಡ್ಸ್, ಈ 2 ಕಪ್ ಕಾಫಿಗೆ 60 ರೂಪಾಯಿ ಗಾಯ್ಸ್. ಫ್ರೆಂಡ್ಸ್, ಕಾಫಿ ಕುಡ್ಕೊಂಡು ಹೊರಗಡೆ ವ್ಯೂ ನೋಡ್ತಿದ್ರೇ ಒಳ್ಳೆ ಕ್ರೇಜಿಯಾಗಿತ್ತು ಗೈಸ್. ಫ್ರೆಂಡ್ಸ್, ಫೈನಲಿ ದುಬಾರಿಯಿಂದ ಹೊರಟಿದ್ದೀವಿ. ಏನೂ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ಮಳೆ ಹಿಡ್ಕೊಬಿಟ್ಟಿತ್ತು. ಇವಾಗ ಸ್ವಲ್ಪ ಪರವಾಗಿಲ್ಲ, ಮನೆಗೆ ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೋಗ್ತಾ ಇದ್ದೀವಿ ಗಾಯ್ಸ್. ಫ್ರೆಂಡ್ಸ್, ದುಬಾರಿಯಿಂದ ಬರುವಾಗ ಹಂಗೆ ಒಂದು ಬ್ರಿಡ್ಜ್ ಸಿಕ್ತು, ತೂಕ್ ಸೇತುವೆ. ಇದು ಮೇ ಬಿ ತಪ್ಪತ್ಕಂಡು ಬ್ರಿಡ್ಜ್ ಅನಿಸುತ್ತೆ. ಸೊ ಅದನ್ನ ನೋಡ್ಕೊಂಡು ಬಂದೋ ಗೈಸ್. ನಮ್ಮ ಹುಡುಗ ನೋಡಿ ಗೈಸ್, ಎಷ್ಟು ಸಖತ್ತಾಗಿ ನಡೀತಿದ್ದಾನಲ್ವ. ಫ್ರೆಂಡ್ಸ್, ಫೈನಲಿ ನಾವು ಕುಶಾಲನಗರ ಬಂದು ಕಮಾಲ್ ಚಾಟ್ಸ್ಗೋದು. ಬಿಸಿ ಬಿಸಿ ನೂಡಲ್ಸ್ ಬಂತು, ಅದನ್ನ ತಿನ್ನೋಕೆ ಸ್ಟಾರ್ಟ್ ಮಾಡ್ದೆ ಗೈಸ್. ಫ್ರೆಂಡ್ಸ್, ಬಿಸಿನೀರು ಕೇಳ್ದೋ, ಸೊ ಕಮಾಲ್ ಚಾಟ್ಸೋರು ಬಿಸಿನೀರು ಕೂಡ ಕೊಟ್ಟರು. ಫ್ರೆಂಡ್ಸ್, ಫೈನಲಿ ಟ್ರಿಪ್ ಎಲ್ಲ ಮುಗೀತು. ಫುಲ್ ಮಳೆ ಬಂತು, ಪ್ರಾಪರಾಗಿ ವೀಡಿಯೋ ಏನೂ ಮಾಡೋಕ್ಕಾಗಿಲ್ಲ, ಟೈಮ್ ಕೂಡ ಇರಲಿಲ್ಲ ಗೈಸ್. ಸೊ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ದು. ಸೊ ಫೈನಲಿ ಒಂದು ವೀಡಿಯೋ ಹಾಕ್ತೀನಿ, ನೋಡ್ಕೊಬನ್ನಿ ಗೈಸ್, ಹೆಂಗಿತ್ತು ನಮ್ಮ ಟ್ರಿಪ್ಪು ಅಂತ ಶಾರ್ಟಾಗಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಥ್ಯಾಂಕ್ ಯು, ಬಾಯ್ ಬಾಯ್.